ಗರುಡ ಪುರಾಣ ಅಧ್ಯಾಯ ಈ ಪ್ರಪಂಚದಲ್ಲಿ ಮತ್ತು ಇತರರಲ್ಲಿ ಪಾಪಿಗಳ ದುಃಖದ ಖಾತೆ. ಕಷ್ಟಗಳನ್ನು ಹೋಗಲಾಡಿಸಲು ನಾನು ಅದನ್ನು ಹೇಳುತ್ತೇನೆ. ಒಮ್ಮೆ ಪೂಜ್ಯ ಹರಿ ಆಚಾರ್ಯ ವಿನತೆಯ ಮಗನಾದ ವೈಕುಂಠದಲ್ಲಿ ಆರಾಮವಾಗಿ ಕುಳಿತಿದ್ದಾಗ ಗೌರವಪೂರ್ವಕವಾಗಿ ನಮಸ್ಕರಿಸಿ ವಿಚಾರಿಸಿದೆ. ಗರುಡನು ಹೇಳಿದನು, ಅನೇಕ ರೂಪಗಳ ಭಕ್ತಿಯ ಮಾರ್ಗವನ್ನು ನೀನು ನನಗೆ ವಿವರಿಸಿರುವೆ ಮತ್ತು ಓ ಹೊಳೆಯುವವನೇ, ಭಕ್ತರ ಅತ್ಯುನ್ನತ ಗುರಿಯನ್ನು ಹೇಳಲಾಗಿದೆ. ಈಗ ನಾನು ಯಮನ ಭಯಂಕರವಾದ ಮಾರ್ಗವನ್ನು ಕೇಳಲು ಬಯಸುತ್ತೇನೆ. ಅದರೊಂದಿಗೆ ನಿಮ್ಮ ಭಕ್ತಿಯಿಂದ ದೂರ ಸರಿಯುವವರ ಪ್ರಯಾಣವು ಬಹಿರಂಗವಾಗಿದೆ. ಭಗವಂತನ ಹೆಸರನ್ನು ಸುಲಭವಾಗಿ ಉಚ್ಚರಿಸಲಾಗುತ್ತದೆ ಮತ್ತು ನಾಲಿಗೆಯು ನಿಯಂತ್ರಣದಲ್ಲಿದೆ. ಆದರೂ ನರಕಕ್ಕೆ ಹೋಗುವ ದರಿದ್ರ ಪುರುಷರ ಮೇಲೆ ಫೈ ತಿನ್ನುತ್ತಾನೆ, ರೋಗಗ್ರಸ್ತನಾಗಿರುತ್ತಾನೆ, ವಿಫಲವಾದ ಜೀರ್ಣಕ್ರಿಯೆಯೊಂದಿಗೆ ಸ್ವಲ್ಪ ತಿನ್ನುತ್ತಾನೆ, ಸ್ವಲ್ಪ ಚಲಿಸುತ್ತಾನೆ. ಚೈತನ್ಯದ ನಷ್ಟದಿಂದ ಕಣ್ಣುಗಳು ಮೇಲಕ್ಕೆತ್ತಿದವು, ಕಫದಿಂದ ಅಡಚಣೆಯಾದ ಕೊಳವೆಗಳೊಂದಿಗೆ, ಕೆಮ್ಮುವಿಕೆ ಮತ್ತು ಉಸಿರಾಟದ ತೊಂದರೆಯಿಂದ ದಣಿದ ಅವನ ಗಂಟಲಿನಲ್ಲಿ ಸಾವಿನ ಗಲಾಟೆಯೊಂದಿಗೆ, ತನ್ನ ದುಃಖಿತ ಸಂಬಂಧಿಗಳಿಂದ ಸುತ್ತುವರಿದ ಸುಳ್ಳು ಮಾತನಾಡಿಸಿದರೂ ಉತ್ತರಿಸುವುದಿಲ್ಲ, ಸಾವಿನ ಕುಣಿಕೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾನೆ. ಈ ಸ್ಥಿತಿಯಲ್ಲಿ ತನ್ನ ಕುಟುಂಬದ ಬೆಂಬಲದೊಂದಿಗೆ ಮನಸ್ಸು ಕಾರ್ಯನಿರತವಾಗಿದೆ. ಇಂದ್ರಿಯಗಳನ್ನು ಜಯಿಸಲಾಗದೆ ತೀವ್ರವಾದ ನೋವಿನಿಂದ ಮೂರ್ಛೆಗೊಂಡು ಅವನು ತನ್ನ ಅಳುವ ಸಂಬಂಧಿಕರ ನಡುವೆ ಸಾಯುತ್ತಾನೆ. ಅಲ್ಲಿ ಇಲ್ಲಿ ದಣಿದ ಮತ್ತು ಅವಿವೇಕದ ಬಿದ್ದು ಮತ್ತೆ ಮೇಲೆದ್ದು, ಈ ರೀತಿಯಲ್ಲಿ ಅತ್ಯಂತ ಶೋಚನೀಯವಾಗಿ ಕತ್ತಲೆಯ ಮೂಲಕ ಯಮನ ನಿವಾಸಕ್ಕೆ ಕರೆದೊಯ್ದನು. ಸ್ವಲ್ಪ ಸಮಯದಲ್ಲಿ ಆ ವ್ಯಕ್ತಿಯನ್ನು ಅಲ್ಲಿಗೆ ಕರೆತರಲಾಗುತ್ತದೆ ಮತ್ತು ಸಂದೇಶವಾಹಕರು ಅವನಿಗೆ ನರಕದ ಭಯಾನಕ ಯಾತನೆಗಳನ್ನು ತೋರಿಸುತ್ತಾರೆ. ಭಯಭೀತನಾದ ಯಮನನ್ನು ನೋಡಿದ ಮನುಷ್ಯ ಸ್ವಲ್ಪ ಸಮಯದ ನಂತರ ಯಮನ ಆಜ್ಞೆಯಿಂದ ದೂತರೊಂದಿಗೆ ಗಾಳಿಯ ಮೂಲಕ ವೇಗವಾಗಿ ಹಿಂತಿರುಗುತ್ತಾನೆ. ಹಿಂದಿರುಗಿದ ನಂತರ ತನ್ನ ಹಿಂದಿನ ಪ್ರವೃತ್ತಿಗಳಿಂದ ಬಂಧಿತನಾಗಿ ದೇಹವನ್ನು ಅಪೇಕ್ಷಿಸುತ್ತಾ, ಆದರೆ ಯಮ ಅನುಯಾಯಿಗಳಿಂದ ಕುಣಿಕೆಯಿಂದ ಹಿಡಿದಿಟ್ಟುಕೊಂಡು ಹಸಿವು ಮತ್ತು ಬಾಯಾರಿಕೆಯಿಂದ ಹಿಂಸಿಸಲ್ಪಟ್ಟ ಅವನು ಅಳುತ್ತಾನೆ. ಅವನು ತನ್ನ ಸಂತತಿಯಿಂದ ನೀಡಿದ ಅಕ್ಕಿಯುಂಡೆಗಳನ್ನು ಮತ್ತು ಅವನ ಅನಾರೋಗ್ಯದ ಸಮಯದಲ್ಲಿ ಮಾಡಿದ ಉಡುಗೊರೆಗಳನ್ನು ಪಡೆಯುತ್ತಾನೆ. ಅದೇನೇ ಇದ್ದರೂ ಓ ತಾರ್ಕ್ಷ್ಯ, ಪಾಪ ನಿರಾಕರಣೆಯು ತೃಪ್ತಿಯನ್ನು ಪಡೆಯುವುದಿಲ್ಲ. 86,000 ಯೋಜನಗಳು ವೈತರಣಿ ಇಲ್ಲದೆ ಓ ಹಕ್ಕಿ. ಪ್ರತಿದಿನ 247 ಯೋಜನಗಳು ಹೊರಟುಹೋದವರು ಹಗಲು ರಾತ್ರಿ ಪ್ರಯಾಣಿಸುತ್ತಾರೆ. ಸತತವಾಗಿ ಉತ್ತೀರ್ಣರಾದರು. ದಾರಿಯಲ್ಲಿ ಈ 16 ನಗರಗಳ ಮೂಲಕ ಪಾಪಿ ಮನುಷ್ಯನು ನೀತಿಯ ರಾಜನ ಸ್ಥಳಕ್ಕೆ ಹೋಗುತ್ತಾನೆ. ಸೌಮ್ಯ, ಸೌರಿಪುರ, ನಾಗೇಂದ್ರಭವನ, ಗಂಧರ್ವ, ಶೈಲಾಗಮ, ಕ್ರೌಂಚ, ಕ್ರೂರಪುರ, ವಿಚಿತ್ರಭವನ, ಬಹ್ವಾಪಾದ, ದುಃಖದ, ನಾನಾಕ್ರಂದಪುರ, ಸೂತಪ್ತಭವನ, ರೌದ್ರ, ಪಯೋವರ್ಷಣ, ಶಿತಾದ್ಯ, ಬಹುಭೀತಿ ಧರ್ಮದ ನೆಲೆಯಾದ ಯಮನಗರದ ಮುಂದೆ 60 ಯಮನ ಕುಣಿಕೆಗಳಿಂದ ಹಿಡಿದು ಪಾಪಿಯು ಅಯ್ಯೋ ಓ ಎಂದು ಕೂಗುತ್ತಾ ತನ್ನ ಸ್ವಂತ ಮನೆಯನ್ನು ತೊರೆದು ಯಮನಗರದ ದಾರಿಯಲ್ಲಿ ಹೋಗುತ್ತಾನೆ.